ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಕಳೆದ 2 ದಿನಗಳ ಹಿಂದೆ ತೆರೆಕೊಂಡು ಭರ್ಜರಿಯಾದಂಥ ಓಪನಿಂಗ್ ಕೂಡ ಪಡ್ಕೊಂಡಿದೆ ಮತ್ತು ಆ ಆರ್ಭಟ ಇನ್ನೂ ತನಕ ಮುಂದುವರೆದಿದೆ. ಒಂದು ವಾರದ ಒಳಗಾಗಿ 100 ಕೋಟಿ ಹಣವನ್ನು ಗಳಿಸುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಇದರ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯ, ಕೆಲವೊಂದು ಟಾಂಗ್ಗಳು, ಕೆಲವೊಂದು ಸೆಲೆಬ್ರೇಷನ್ಗಳು, ಕೆಲವೊಂದು ಅಪಪ್ರಚಾರ ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಒಂದು ಸಿನಿಮಾ ಗೆಲ್ಲೇಬೇಕು. ಅದು ಡೆವಿಲ್ ಆಗಿರಲಿ, ಮಾರ್ಕ್ ಆಗಿರಲಿ, 45 ಆಗಿರಲಿ ಅಥವಾ ಬೇರೆ ಯಾವುದೇ ಸಿನಿಮಾ ಆದರೂ ಕೂಡ ಅದು ಗೆಲ್ಲಲೇಬೇಕಾಗತ್ತೆ. ಯಾಕೆ ಒಂದು ಸಿನಿಮಾ ಗೆಲ್ಲಬೇಕು? ಆ ಸಿನಿಮಾ ಗೆದ್ದರೆ ಏನು ಲಾಭ ಆಗುತ್ತೆ, ಏನು ನಷ್ಟ ಆಗುತ್ತೆ, ಒಂದೊಂದೇ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ಒಂದು ಸಿನಿಮಾ ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು, ಯಶ್ ಆಗಿರ್ಬೋದು ಅಂತ ಒಂದು ದೊಡ್ಡ ಸ್ಟಾರ್ ನಟರ ಒಂದು ಸಿನಿಮಾ ಮುಹೂರ್ತ ಕಾಣ್ತಂದ್ರೆ, ಮುಹೂರ್ತ ಕಂಡ ನಂತರ, ಮುಹೂರ್ತ ದಿನವಾದ ನಂತರದಿಂದ ಸಿನಿಮಾ ತೆರೆಗೆ ಬರುವಷ್ಟರ ಒಳಗಾಗಿ ಸರಿಸುಮಾರು 1000 ಜನಕ್ಕೆ ಕೆಲಸ ಸಿಗತ್ತೆ. 1000 ಜನರ ಮನೆಯವರು ನೆಮ್ಮದಿಯಾಗಿರ್ತಾರೆ. 1000 ಜನರ ಜೀವನ ತುಂಬ ಚೆನ್ನಾಗಿ ನಡೆಯುತ್ತೆ. ಜನರಿಗೆ ಯಾಕೆ ಕೆಲಸ ಸಿಗಬೇಕಂದ್ರೆ ಜೀವನವೇ ಹಾಗಾಗ್ಬಿಟ್ಟಿದೆ. ನೋಡಿ, ಯಾವುದೋ ಒಂದು ಕಂಪ್ನಿಲಿ 6 ದಿನ ಕೆಲಸ ಮಾಡ್ತಾನೆ, 7 ದಿನಕ್ಕೊಂದು ರಜೆ ಸಿಗುತ್ತೆ. ರವಿವಾರ ರಜೆ ಸಿಕ್ಕರೂ ಕೂಡ ಆ ವ್ಯಕ್ತಿ ಅಲ್ಲೂ ಕೂಡ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು, ಏನೋ ಒಂದು ಚಿಕ್ಕ ಪುಟ್ಟ ವ್ಯವಹಾರ ಮಾಡಿಕೊಂಡು ಅಲ್ಲೂ ಕೂಡ ಬ್ಯುಸಿಯಾಗಿರ್ತೀನಿ. ಅಂಥದ್ದೊಂದು ಆಧುನಿಕ ಜೀವನಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಎಲ್ಲಿ ನೋಡಿದ್ರು ಹಣ ಬೇಕು, ಲೆಫ್ಟ್ ಸೈಡ್ ತಿರುಗಿದ್ರು ಹಣ ಬೇಕು, ರೈಟ್ ಸೈಡ್ ತಿರುಗಿದ್ರು ಹಣ ಬೇಕು, ಒಂದು ಹೆಜ್ಜೆ ಹಾಕಬೇಕಂದ್ರೆ ಹಣ ಬೇಕು. ಅಂಥ ಒಂದು ಆಧುನಿಕ ಜೀವನ ಶೈಲಿಗೆ ನಾವು ಬಂದು ಮುಟ್ಟಿದ್ದೇವೆ. ಮಕ್ಕಳನ್ನ ಯಾವ್ದಾದ್ರು ಒಂದು ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಲಕ್ಷ ಕಟ್ಟಲಿ ಫೀಸ್ ಕಟ್ಟಬೇಕಾಗತ್ತೆ. ಅಂಥ ಒಂದು ಆಧುನಿಕ ವ್ಯವಸ್ಥೆಯಲ್ಲಿ ಕೆಲಸವೇ ಸಿಗಲಿಲ್ಲ ಅಂದರೆ ಹೇಗೆ ಜೀವನ ಆಗತ್ತಲ್ವಾ? ಹಾಗಾಗಿ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಒಂದು ಸಿನಿಮಾದಲ್ಲಿ 10,000 ಜನಕ್ಕೆ ಕೆಲಸ ಸಿಗುತ್ತೆ. ಎರಡನೇದಾಗಿ, ಆ ಸಿನಿಮಾದ ಡಿಪಾರ್ಟ್ಮೆಂಟ್ಗೆ ಬರೋದಾದರೆ ನೀವು ಯಾವುದಾದ್ರೂ ಒಂದು ಪುಸ್ತಕ ಬರೀತೀರಾ, ಏನೋ ಒಂದು ಕಾದಂಬರಿ ಬರೀತೀರಾ, ಏನೋ ಒಂದು ಚುರುಕು ಬರೀತೀರಾ ಅಂದರೆ ಅಷ್ಟು ನಿಮಗೆ ಬರವಣಿಗೆಯಿಂದ ಲಾಭ ಆಗಲ್ಲ. ಅದೇ ಸಿನಿಮಾದಲ್ಲಿ ಸಾಹಿತ್ಯ ಬರೀತೀರಾ, ಸಿನಿಮಾದಲ್ಲಿ ಸಂಭಾಷಣೆ ಬರೀತೀರಾ ಎನ್ನುವಂಥ ಒಂದು ವಿಚಾರಕ್ಕೆ ಬಂದರೆ ಅಲ್ಲೂ ಕೂಡ ಲಕ್ಷ ಅವರಿಗೆ ಗೌರವಧನ ಸಿಗುತ್ತೆ. ಹಾಗಾಗಿ ಬರಹಗಾರ ಹುಟ್ಕೊಳ್ತಾರೆ, ಸಂಭಾಷಣೆಗಾರ ಹುಟ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಕೆಲವೊಬ್ಬರು ತುಂಬ ಪ್ರಯತ್ನ ಕೂಡ ಮಾಡ್ತಾರೆ ಮತ್ತು ಕನ್ನಡ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಸಿನಿಮಾ ಎನ್ನುವಂಥ ಒಂದು ಅದ್ಭುತ ಜಗತ್ತು ತುಂಬ ಪ್ರಧಾನವಾಗಿ ತಮ್ಮ ಪಾತ್ರ ವಹಿಸುತ್ತೆ. ಎಲ್ಲ ಕಡೆ ಕೂಡ ಇಂಗ್ಲೀಷ್ ಇರುತ್ತೆ, ಎಲ್ಲ ಕಡೆ ಕೂಡ ಇಂಗ್ಲೀಷು ಪಾಠ ಪದ್ಯ ಎಲ್ಲೂ ಹೋದ್ರೂ ಕೂಡ ಇಂಗ್ಲೀಷ್ ಎನ್ನುವಂಥವು ಈ ಮಟ್ಟಿನ ಒಂದು ಆಧುನಿಕ ಜಗತ್ತಿನಲ್ಲಿ ಕನ್ನಡ ಉಳಿಬೇಕಂದ್ರೆ, ಕನ್ನಡ ಭಾಷೆ ಉಳಿಬೇಕಂದ್ರೆ, ಕನ್ನಡದ ನೆಲದ ಸಂಸ್ಕೃತಿ ಉಳಿಬೇಕಂದ್ರೆ ಒಂದು ಸಿನಿಮಾ ಹಿಟ್ ಆಗಬೇಕು ಮತ್ತು ಒಂದು ಸಿನಿಮಾ ಗೆಲ್ಲೇಬೇಕಾಗತ್ತೆ. ನೋಡಿ, ಸಿನಿಮಾ ತೆರೆಗೆ ಬರುವ ತನಕ 1000 ಜನಕ್ಕೆ ಕೆಲಸ ಸಿಗತ್ತೆ. ನಿಮ್ಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ, ಕಾಂತಾರ ಮೊದಲ ಭಾಗ ಬಂದಾಗ ಒಂದು 500 ಜನಕ್ಕೆ ಕೆಲಸ ಸಿಕ್ಕಿತ್ತು ಅಂತ ಅಂದ್ಕೊಳ್ಳೋಣ. ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ, ಕಾಂತಾರ ಸಿನಿಮಾ ಗೆದ್ದ ನಂತರ ಕಾಂತಾರ ಚಾಪ್ಟರ್ 1 ಬರುತ್ತೆ, ಅಲ್ಲಿ ಸುಮಾರು 5,000 - 6,000 ಜನಕ್ಕೆ ಕೆಲಸ ಸಿಕ್ತು. ಹಾಗಾಗಿ ಒಂದು ಸಿನಿಮಾ ಗೆದ್ದರೆ ಮುಂದಿನ ಹಂತಕ್ಕೂ ಒಳ್ಳೆಯದಾಗುತ್ತೆ. ಒಂದು ಸಿನಿಮಾ ತೆರೆ ಕಾಣುವ ಸಂದರ್ಭದಲ್ಲಿ ಮತ್ತೆ 1000 ಜನಕ್ಕೆ ಕೆಲಸ ಸಿಗುತ್ತೆ. ಥಿಯೇಟರ್ ಅವರಿಗೆ ಕೆಲಸ ಸಿಗುತ್ತೆ, ಟಿಕೆಟ್ ಮಾರುವವನಿಗೆ ಕೆಲಸ ಸಿಗುತ್ತೆ, ಡಿಸ್ಟ್ರಿಬ್ಯೂಟರ್ಗೆ ಕೆಲಸ ಸಿಗುತ್ತೆ, ಅಲ್ಲಿ ಫ್ಲೆಕ್ಸ್ ಹಾಕುವಂಥವ್ರಿಗೆ ಕೆಲಸ ಸಿಗುತ್ತೆ, ಕಟ್ಔಟ್ ಮಾಡುವಂಥವ್ರಿಗೆ ಕೆಲಸ ಸಿಗುತ್ತೆ, ಹೂವಿನವ್ರಿಗೆ ಕೆಲಸ ಸಿಗುತ್ತೆ, ಸಿನಿಮಾ ಥಿಯೇಟರ್ ಮುಂದೆ ಡೋಲು ಡಂಗುರ ಬಾರಿಸುವಂಥವ್ರಿಗೆ ಕೆಲಸ ಸಿಗುತ್ತೆ, ಅಲ್ಲಿ ಅನೇಕ ವ್ಯಾಪಾರ ಆಗುತ್ತೆ, ಅಲ್ಲಿ ಮತ್ತೆ ಉದ್ಯೋಗ ಸೃಷ್ಟಿಯಾಗತ್ತೆ. ಜೊತೆಗೆ ಒಂದು ಸಿನಿಮಾ ಯಾಕೆ ಗೆಲ್ಲೇಬೇಕಂತ ಹೇಳಿದ್ರೆ, ಇವತ್ತು ಒಂದು ಸಿನಿಮಾ 1000 ಜನಕ್ಕೆ ಕೆಲಸ ಕೊಟ್ಟು ಒಂದು ಸಿನಿಮಾ ಗೆದ್ದರೆ ಅದೇ ನಿರ್ಮಾಪಕ ಉಳಿತಾನೆ ಮತ್ತು ಅದೇ ನಿರ್ಮಾಪಕ ತನ್ನ ಹಣವನ್ನು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹಾಕಿ ಮುಂದಿನ ಸಿನಿಮಾದಲ್ಲಿ 5,000ಕ್ಕೂ ಹೆಚ್ಚು ಜನರಿಗೆ ಕೆಲಸ ನೀಡುವಂಥ ಒಂದು ಕೆಲಸ ಮಾಡ್ತಾನೆ. ಹಾಗಾಗಿ ಒಂದು ಸಿನಿಮಾ ಯಾಕೆ ಗೆಲ್ಬೇಕಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ. ಜೊತೆಗೆ ನಮ್ಮ ಕನ್ನಡ ನಾಡಿನ ಕಲೆ, ಸಂಸ್ಕೃತಿ, ಬರವಣಿಗೆ ಎಲ್ಲವೂ ಕೂಡ ಉಳಿಯುತ್ತೆ. ಹಾಗಾಗಿ ಯಾರು ಏನೇ ಮಾತಾಡ್ಕೊಂಡ್ರೂ ಕೂಡ ಒಂದು ಕನ್ನಡ ಸಿನಿಮಾ ಉದ್ಯೋಗಕ್ಕಾದರೂ ಉಳಿಬೇಕನ್ನೋದು ನನ್ನ ಒಂದು ಆಸೆಯಾಗಿದೆ. ಯಾಕಂದರೆ ಡೆವಿಲ್ ಸಿನಿಮಾ ತೆರೆಗೆ ಬಂತು, ಮೊದಲ ದಿನ ಅದ್ದೂರಿಯಾಗಿ ಓಪನಿಂಗ್ ಪಡ್ಕೊಳ್ತು, 2ನೇ ದಿನ ಜನ ಬರ್ತಾ ಇದ್ರು ಕೂಡ ಅನೇಕರು ಮಾತನಾಡ್ಕೊಳ್ತೇನೆಂದ್ರೆ, ಇಲ್ಲ ಫಸ್ಟ್ ದಿನ ದರ್ಶನ್ ಅವರ ಅಬ್ಬರ ಇತ್ತು, ಕತೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಯಿತು ಅನ್ನೋಂಥ ಮಾತನ್ನು ಹೇಳಿದ್ರು. 2ನೇ ದಿನ ದರ್ಶನ್ ವಿರೋಧಿಗಳು ಮತ್ತೆ ಪುಟ್ಟಿದ್ದು ದರ್ಶನ್ ಅವರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗಿಲ್ಲ ಅಂತ ಮಾತು ಕೂಡ ಆ ವಿರೋಧಿಗಳು ಹೇಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ ನಾನು ಕೂಡ ಸಿನಿಮಾ ನೋಡಿದ್ದೇನೆ, ಸಿನಿಮಾ ಚೆನ್ನಾಗಿದೆ. ಈಗಾಗಲೇ ಹೇಳಿದಂತೆ ಸಿನಿಮಾದಲ್ಲಿ ಅತ್ಯದ್ಭುತವಾದಂಥ ಕತೆ ಇಲ್ದಿದ್ರು ಕೂಡ ಸಿನಿಮಾ ನೋಡುಗರಿಗೆ ಏನು ಬೇಕು ಅಷ್ಟು ಮಾತ್ರ ಇದ್ದೇ ಇದೆ, ಸಿನಿಮಾ ನೋಡ್ಬೋದು. ಜೊತೆಗೆ ಸಿನಿಮಾ ಕಲೆಕ್ಷನ್ ಕೂಡ ವಿಚಾರದಲ್ಲಿ ಕೂಡ ದರ್ಶನ್ ಅಭಿಮಾನಿಗಳು ದರ್ಶನ್ ಅವರನ್ನ ಸಂಕಷ್ಟದಲ್ಲಿದ್ರು ಕೂಡ
ಯಾವುದೇ ಪ್ರಚಾರಕ್ಕೆ ಎಡೆ ಮಾಡಿಕೊಡದೆ ಹಣವನ್ನು ವ್ಯವಸ್ಥೆ ತಾವೇ ಸ್ವಂತ ಖರ್ಚಿನಿಂದ ಡೆವಿಲ್ ಸಿನಿಮಾವನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಸಿನಿಮಾವನ್ನು ಪ್ರಚಾರ ಮಾಡಿದ್ದಾರೆ. ಮತ್ತು ನೀವು ಒಂದು ಲೈನಲ್ಲಿ ಹೇಳಬೇಕಂದ್ರೆ ಕೊಟ್ಟ ಹಣಕ್ಕೆ ಯಾವುದೇ ಮೋಸ ಇಲ್ಲ, ಅಷ್ಟು ಚೆನ್ನಾಗಿ ಡೆವಿಲ್ ಸಿನಿಮಾ ಬಂದಿದೆ. ಬೇರೆ ಬೇರೆ ತರದವರು ಏನು ಬೇಕಾದ್ರೆ ಮಾತಾಡ್ಕೋತಾರೆ, ಅದಕ್ಕೆ ಯಾರಿಗೂ ತಲೆ ಕೊಡ್ಬಿಡಿ. ಆದರೆ ನನ್ನ ಒಂದು ಮುಖ್ಯ ಉದ್ದೇಶ ಅಂದರೆ ಇವತ್ತು ಡೆವಿಲ್ ಸಿನಿಮಾ ತೆರೆ ಕಂಡಿದೆ, ಡೆವಿಲ್ ಸಿನಿಮಾ ಹಿಟ್ ಆಗಬೇಕು ಮತ್ತು ನಿರ್ಮಾಪಕ ಹಣ ವಾಪಸ್ ಬರಬೇಕು ಮತ್ತು 1,000 ಜನಕ್ಕೆ ಕೆಲಸ ಸಿಕ್ಕಿದೆ. ಮುಂದಿನ ಸಿನಿಮಾದಲ್ಲಿ ಅವರಿಗೆ 5,000 ಜನಕ್ಕೆ ಕೆಲಸ ಸಿಗುವಂಥ ಒಂದು ಆಶಯ ನಾನು ಕೂಡ ವ್ಯಕ್ತಪಡಿಸ್ತೇನೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಮಾರ್ಕ್ ಗೆಲ್ಲಬೇಕು, ಅಲ್ಲೂ ಕೂಡ ಜನ ಕೆಲಸ ಮಾಡಿರ್ತಾರೆ. ಮುಂದಿನ ಸಿನಿಮಾಗಳಲ್ಲಿ ಅವರಿಗೂ ಕೂಡ ಕೆಲಸ ಸಿಗುತ್ತೆ. 45 ಬರುತ್ತೆ, 45 ಗೆಲ್ಲಬೇಕು. KD ಬರುತ್ತೆ, KD ಗೆಲ್ಲಬೇಕು. ಟಾಕ್ಸಿಕ್ ಬರುತ್ತೆ, ಎಲ್ಲ ಸಿನಿಮಾ ಕೂಡ ಗೆಲ್ಲಬೇಕು. ಯಾಕಂದರೆ ಅವರೆಲ್ಲರೂ ಕೂಡ ಹಣವನ್ನು ಹಾಕಿರ್ತಾರೆ. ಯಾವುದೋ ಒಂದು ಹಳೆ ಕಾಲದಲ್ಲಿ ತನ್ನ ಮಗನಿಗೆ ಹೀರೋ ಆಗಬೇಕು, ಯಾವುದೋ ಒಂದು ಕಲೆ ಗೊತ್ತಿದ್ದವನು ಏನೋ ಗೊತ್ತಿದ್ದವನು ಅಪ್ಪನ ರಿಯಲ್ ಎಸ್ಟೇಟ್ ದುಡ್ಡಲ್ಲಿ ಹೀರೋ ಆಗ್ಲಿಕ್ಕೆ ಬಂದವರಲ್ಲ, ಇಲ್ಲೆಲ್ಲ ಕೂಡ ಹೀರೋಗಳು, ಈಗಿನ ಮಟ್ಟದ ಹೀರೋಗಳು ಕಷ್ಟಪಟ್ಟು ಡೆಡಿಕೇಶನ್ ಇಟ್ಕೊಂಡು ನಿರ್ಮಾಪಕರು ಕೂಡ ಹಣ ಹಾಕಿದ್ದಾರೆ ಮತ್ತು ಆ್ಯಕ್ಟರ್ ಕೂಡ ತಮ್ಮ ಪರಿಶ್ರಮದಿಂದ ಈ ಮಟ್ಟಿಗೆ ಬೆಳೆದು ಬಂದು ನಿಂತಿದ್ದಾರೆ. ಇದಕ್ಕೆಲ್ಲ ಕಾರಣ ಸಿನಿಮಾ. ಆಗ ಅವರ ಸಿನಿಮಾ ಗೆದ್ದ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗುತ್ತೆ. ಹಾಗಾಗಿ ಒನ್ಲೈನ್ ಸ್ಟೋರಿ ಅಂದರೆ, ಈ ವಿಡಿಯೋದ ಒನ್ಲೈನ್ ಸ್ಟೋರಿ ಅಂದರೆ, ಯಾರು ಏನೇ ಅಪಪ್ರಚಾರ ಮಾಡಿದ್ರು ಕೂಡ ಅಭಿಮಾನಿಗಳು ಕೂಡ, ದರ್ಶನ ಅಭಿಮಾನಿ ಆಗಿರ್ಬೋದು, ಸುದೀಪ್ ಅಭಿಮಾನಿ ಆಗಿರ್ಬೋದು, ಯಾರು ಕೂಡ ಬೇರೆಯವರಿಗೆ ಟಾಂಗ್ ಕೊಡದೆ ತಮ್ಮ ಒಂದು ಸಿನಿಮಾವನ್ನು ಪ್ರಚಾರ ಮಾಡಬೇಕು. ಮತ್ತು ಯಾರಾದರೂ ಟಾಂಗ್ ಕೊಡು ಅಂತ ಹೋದ್ರೂ ಕೂಡ ಸೈಲೆಂಟ್ ಆಗಿಬಿಟ್ರೆ ಅದು ಆ ದ್ವೇಷ ವೈಷಮ್ಯ ಅಲ್ಲಿಗೆ ನಿಂತು ಬಿಡುತ್ತೆ. ಅವರೇನು ಹೇಳಿದ್ರೆ ಅನ್ನೋ ಕಾರಣಕ್ಕಾಗಿ ಮತ್ತೇನು ಪೋಸ್ಟ್ ಮಾಡಿ ಕೆಟ್ಟ ರೀತಿಯಲ್ಲಿ ಬಿಂಬಿಸಿದ್ರೆ ಎಲ್ಲವೂ ಕೂಡ ತಮ್ಮ ಬುಡಕ್ಕೆ ಬರುತ್ತೆ ಅನ್ನೋದು ಇದೀಗ ನಮ್ಗೆ ಅನೇಕ ಸಂದರ್ಭಗಳಲ್ಲಿ ಸಾಬೀತಾಗ್ತಾ ಇದೆ. ಹಾಗಾಗಿ ಯಾರು ಏನೇ ಮಾಡಿದ್ರು ಕೂಡ, ಯಾವ ಅಭಿಮಾನಿ ಕೂಡ ಬೇರೆಯೊಬ್ಬರ ನಟನ ವಿರುದ್ಧ ಮಾತಾಡಬಾರ್ದು, ಮಾತನಾಡಿದ್ರು ಕೂಡ ಅದನ್ನು ಯಾರು ತೋರಿಸಲು ಕೂಡಬಾರ್ದು. ಹಾಗಾಗಿ ಸಿನಿಮಾ ಗೆಲ್ಲಬೇಕು, ಸಿನಿಮಾ ಗೆಲ್ಲೋದೊಂದೇ ನಮ್ಮ ಪ್ರಮುಖ ಉದ್ದೇಶ. ಜೊತೆಗೆ ಸಿನಿಮಾ ಗೆದ್ದರೆ 1,000 ಜನಕ್ಕೆ ಕೆಲಸ ಸಿಗುತ್ತೆ, 1,000 ಜನರ ಜೀವನ ಹಸನ್ಮುಖಿಯಾಗುತ್ತೆ, 1,000 ಜನರ ಕುಟುಂಬ ಒಳ್ಳೆಯದಾಗಿ ನಡೆಯುತ್ತೆ. ಯಾರಾದರೂ ಒಬ್ರು ಸಂಕಷ್ಟ ಆಯಿತು, ಪಾಪ ಒಳಗೆ ಹೋದ್ರು ಅಂದ ಕೂಡಲೇ ಅದನ್ನು ಸೆಲೆಬ್ರೇಷನ್ ಮಾಡೋದಾಗಲಿ, ಒಂದು ಸಿನಿಮಾ ಸೋತಾಗ ಸೆಲೆಬ್ರೇಷನ್ ಮಾಡೋದಾಗಲಿ, ಅಥವಾ ಬೇರೆಯವ್ರಿಗೆ ಏನೋ ಕಷ್ಟ ಆದಾಗ ನಾವು ಸೆಲೆಬ್ರೇಷನ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಜೊತೆಗೆ ಸ್ಟಾರ್ ನಟರು ಕೂಡ ವರ್ಷಕ್ಕೆ 1 ಅಥವಾ 2 ವರ್ಷಕ್ಕೆ 1 ಸಿನಿಮಾವನ್ನು ಮಾಡಿದ್ರೆ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋದು ಕೂಡ ನಮ್ಮ ಆಶೆಯಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.